ಬಾಡಿ ಮೂವ್ಸ್ ಓನ್ಲಿ ವೆನ್ ಬಾಡಿ ಮೂವ್ಸ್ ದಿಸ್ ಬ್ರೈನ್ ಗ್ರೂವ್ಸ್ ಅಂತಾರೆ. ಈ ಬ್ರೈನು ದೇಹನ ಮೈಂಡ್ನ ಎರಡೂ ಕಂಟ್ರೋಲ್ ಮಾಡ್ತಿರೋದ್ರಿಂದ ಬ್ರೈನಲ್ಲಿ ಚೆನ್ನಾಗಿ ಆಕ್ಸಿಜನ್ ಸಪ್ಲೈ ಆಗಬೇಕು. ಬ್ರೈನ್ಗೆ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕು. ಇದಕ್ಕೆಲ್ಲ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ. ಅದಕ್ಕೆ ನಾವು ಬಾಡಿನಲ್ಲಿ ಒಂದು ಸ್ವಲ್ಪ ಮೂಮೆಂಟ್ ಬೇಕು. ಬಾಡಿ ಮೂವ್ಸ್ ಅಂತ ಹೇಳ್ತೀವಿ, ಬ್ರೈನಲ್ಲಿ ಗ್ರೂವ್ಸ್ ಅಂತ ಹೇಳ್ತೀವಿ. ಬ್ರೈನ್ನಲ್ಲಿ ಟು ಎನ್ಹ್ಯಾನ್ಸ್ ದಿ ಆಕ್ಟಿವಿಟಿ ಆಫ್ ದಿ ಬ್ರೈನ್ ಯು ಹ್ಯಾವ್ ಟು ವಾಕಿಂಗ್ ಮಾಡೋದು, ಜಾಗಿಂಗ್ ಮಾಡೋದು, ಏನಾದರೂ ಒಂದು ಮಾಡ್ತಾ ಆವಾಗ ಕೂತ್ಕೊಂಡೇ ಇರಬಾರ್ದು. ಅವಾಗ ಎದ್ದು ಓಡಾಡಬೇಕು, ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡಬೇಕು. ಇದೆಲ್ಲ ಮಾಡ್ತಾ ಇರೋದು ಬರೀ ದೇಹಕ್ಕೆ ಮಾತ್ರ ಅಲ್ಲ, ಹಾರ್ಟ್ ರೇಟ್ ಆವಾಗ ಸ್ವಲ್ಪ ಜಾಸ್ತಿ ಆಗಬೇಕು, ಚೆನ್ನಾಗಿ ಉಸಿರಾಡಬೇಕು, ಬ್ರೀದಿಂಗ್ನಲ್ಲೂ ಅಷ್ಟೇ ಚೆನ್ನಾಗಾಗಬೇಕು. ಇದೆಲ್ಲ ನಾವು ಗಮನ ಕೊಟ್ಟು ಮಾಡಬೇಕು. ಯೂಶಲಿ ನಮ್ಮ ಮನಸ್ಸು ಹೇಳುತ್ತೆ, ಅಯ್ಯೋ ಯಾಕೆ ಮಾಡ್ತೀಯ, ಆರಾಮಾಗಿರು. ಆರಾಮ ಅಂದ್ರೇನು, ಸುಖ ಅಂದ್ರೇನು, ಕೂತಿರು ಒಂದು ಕಡೆ, ಊಟ ಮಾಡು, ಮಲ್ಕೋ, ಇದು ಸುಖ ಅಂತ ನಮ್ಮ ಮನಸ್ಸು ಹೇಳ್ತಾ ಇರುತ್ತೆ. ಆದರೆ ನೀವು ಇದೇ ಥರ ಮಾಡ್ತಾ ಇದ್ದರೆ ಬ್ರೈನು ಡಲ್ ಆಗುತ್ತೆ, ಆಕ್ಸಿಜನ್ ಸಪ್ಲೈ ಆಗಲ್ಲ. ನೋಡಿ, ಹೀಗೆ ಇರೋರು ಎಷ್ಟೊಂದು ಜನಕ್ಕೆ ಮೆಂಟಲ್ ಪ್ರಾಬ್ಲಮ್, ಡಿಪ್ರೆಷನ್ನು, ಕಾಯಿಲೆಗಳು ಬಂದಿರೋದು ಅವರು ತುಂಬ ಸುಖವಾಗಿದ್ದು. ಈ ಸುಖ ಯಾರಿಗೆ ಬೇಕು?